ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನಿವತ್ತು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡಿದೆ. ಏನಪ್ಪ ಅಂತಂದರೆ, ನೀವು ಟೈಟಲ್ ನೋಡಿದ ತಕ್ಷಣ ಅಥವಾ ತಮ್ನೇಲ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರಬೇಕು. ಇವತ್ತು ನನಗೆ ತುಂಬಾ ಖುಷಿಯಾದ ದಿನ. ಯಾಕಂತಂದರೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತೂ ಬಂತು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತು ನೋಡಿ, ಇದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಕ್ಕೆ ಯೂಸ್ ಅಂತ ಹೇಳಿದ್ರೆ, ನಾವು ಈ ಸದ್ಯಕ್ಕೆ ವಿಡಿಯೋಸ್ ಮಾಡಿದ ತಕ್ಷಣ ನಮಗೆ ಮಾನಿಟೈಸೇಷನ್ ಅಂತ ಆಗುತ್ತೆ. ಮಾನಿಟೈಸೇಷನ್ ಆದಮೇಲೆ ಡಾಲರ್ಸ್ ಅಂತ ಓಡುತ್ತೆ. ಡಾಲರ್ಸ್ ಓಡೋದು ಆದಮೇಲೆ ನಮಗೆ $10 ಆದಮೇಲೆ ಇದು ಪಿನ್ನನ್ನು ಬರುತ್ತೆ. ಇದು ಪಿನ್ ಬಂದ ತಕ್ಷಣ ನಾವು ಏನು ಮಾಡಬೇಕು ಅಂತಂದರೆ, ಈ ಪಿನ್ ಎದಕ್ಕೆ ಬರುತ್ತೆ, ಯಾಕೆ ಬರುತ್ತೆ ಅಂತ ಹೇಳಿದರೆ, ಈ ಪಿನ್ $10 ಆದಮೇಲೆ ಇದು ಪಿನ್ ಬರುತ್ತೆ. $10 ಆದಮೇಲೆ ಪಿನ್ ಬರುತ್ತೆ. ಈ ಪಿನ್ನನ್ನು ನಾವು ನಮ್ಮ ಅಡ್ರೆಸ್ ವೆರಿಫಿಕೇಷನಲ್ಲಿ ಈ ಪಿನ್ನನ್ನು ನಾವು ಆ್ಯಡ್ ಮಾಡಬೇಕು. ಪಿನ್ನನ್ನು 6 ಡಿಜಿಟ್ ಇರುವಂತಹ ಪಿನ್ನನ್ನು ಬರುತ್ತೆ. ಇದು ನಾನು ಇವಾಗ ಸ್ವಲ್ಪ ಓಪನ್ ಮಾಡಿದ್ದೀನಿ, ಒಂದು ಸೈಡ್ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬಟ್ 6 ಡಿಜಿಟ್ ಇರೋಂಥ ಪಿನ್ನನ್ನು ತೋರಿಸಲ್ಲ. ಈ ಥರ ಬರುತ್ತೆ. ಇದು ಈ ಥರ ಬರುತ್ತೆ. ಇಲ್ಲಿ ಇದನ್ನು ಈ ಕಾರ್ಬನ್ ಶೀಟ್ ಈ ಥರ ಈ ಒಳಗಡೆ ಈ ಥರ ಇರುತ್ತೆ. ಇದನ್ನು ನಾವು ಈ ಥರ ಕಟ್ ಮಾಡೋಕ್ಕೆ ಅಂತ ಈ ಲೈನಿಂಗ್ಸನ್ನು ಕೊಟ್ಟಿರ್ತಾರೆ. ಆ ಲೈನಿಂಗ್ಸ್ ಮೇಲೆ ನಾವು ಕಟ್ ಮಾಡಬೇಕು. ಮಿಡಲಲ್ಲಿ ಹಾಗೆ ಹೀಗೆ ಕಟ್ ಮಾಡಿದರೆ ಡಿಜಿಟನ್ನು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಡಿಜಿಟನ್ನು ಹರಿದೋಗೋ ಚಾನ್ಸಸ್ ಇರುತ್ತೆ. ಇದು ಯಾವ ಥರ ಔಟ್ಲೈನಲ್ಲಿ ಈ ಥರ ಕೊಟ್ಟಿರ್ತಾರಲ್ಲ, ಈ ಥರ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ನಾವು 6 ಡಿಜಿಟನ್ನು ನಾವು ಮೊದಲು ಏನು ಮಾಡಬೇಕು, ಅಡ್ರೆಸ್ ವೆರಿಫಿಕೇಷನ್ ಮಾಡಿದ್ದೀವಿ ಇಲ್ಲ ಅಂತ ನೋಡ್ಕೋಬೇಕು. ನೋಡ್ಕೊಂಡು ಆದಮೇಲೆ ನಾವು ಅರ್ನಿಂಗ್ಸಲ್ಲಿ ಹೋಗಿ ಅಡ್ರೆಸ್ ವೆರಿಫಿಕೇಷನ್ ಆಗಿದೆ ಇಲ್ಲ ನೋಡಬೇಕು. ನಾವು ಕರೆಕ್ಟ್ ಆದಂತಹ ಅಡ್ರೆಸ್ ಕೊಡಬೇಕು. ಅಂದರೆ ನಾವು ಎಲ್ಲಿ ಇರ್ತೀವೋ, ಹೀಗೆ ಅಂದರೆ ನಾವು ಇರುವಂತಹ ಸ್ಥಳ, ಊರು, ಆಮೇಲೆ ಮೊಬೈಲ್ ನಂಬರನ್ನು ನಾನು ಮಾಡಿದ ಮಿಸ್ಟೇಕ್ ಏನಂತಂದರೆ, ನಾನು ಮೊಬೈಲ್ ನಂಬರನ್ನು ಕೊಟ್ಟಿರಲಿಲ್ಲ. ಮೊಬೈಲ್ ಅದು ಬಂದು ಪೋಸ್ಟ್ ಆಫೀಸ್ಗೆ ಬಂದು 8 ಡೇಸ್ ಆದಮೇಲೆ ಅದು ರಿಟರ್ನ್ ಹೋಗೋ ಚಾನ್ಸಸ್ ಇತ್ತು. ರಿಟರ್ನ್ ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಮೊಬೈಲ್ ನಂಬರನ್ನು ಕೊಟ್ಟಿರಲಿಲ್ಲ, ಹಾಕಿರಲಿಲ್ಲ. ಡೈರೆಕ್ಟಾಗಿ ಇದನ್ನು ನಾವು ಪಡ್ಕೊಳ್ಬೇಕಂತಂದರೆ ನಾವು ವೆರಿಫಿಕೇಷನಲ್ಲಿ ಹೋಗಿ, ವೆರಿಫಿಕೇಷನ್ಗೆ ನಮಗೆ ಮೊದಲು ಏನು ಕೇಳ್ತಿತ್ತು ಅಂದರೆ, ಪ್ಯಾನ್ ಕಾರ್ಡನ್ನು ಕೇಳ್ತಿತ್ತು. ಇದು ಆಧಾರ್ ಕಾರ್ಡನ್ನು ಕೇಳ್ತಿತ್ತಂತೆ. ಇವಾಗ ಏನು ಮಾಡುತ್ತೆ, ಒರಿಜಿನಲ್ ಇರುವಂತಹ ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನೇ ತಗೊಳುತ್ತೆ. ನಾವು ಮೊದಲು ಅಡ್ರೆಸ್ ಇದು ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಕೊಟ್ಟಿರ್ತೀವಿ. ನಂತರ ಇದು ಆಧಾರ್ ಕಾರ್ಡ್ ತಗೊಳ್ಳಲ್ಲ. ಇವಾಗ ಪ್ಯಾನ್ ಕಾರ್ಡ್ ತಗೊಳುತ್ತೆ. ಇದು ಫುಲ್ ಸ್ಕ್ಯಾನ್ ಮಾಡಿ ಒರಿಜಿನಲ್ ಇರುವಂತಹ ಪ್ಯಾನ್ ಕಾರ್ಡ್ ತಗೊಳುತ್ತೆ. ಪ್ಯಾನ್ ಕಾರ್ಡ್ ಆದಮೇಲೆ ನಮ್ಮ ಫೇಸ್ ವೆರಿಫಿಕೇಷನ್ ಮಾಡ್ಕೊಳ್ಳುತ್ತೆ. ಫುಲ್ ಡೀಟೇಲ್ಸನ್ನು ತಗೊಳುತ್ತೆ. ಫೇಸ್ ವೆರಿಫಿಕೇಷನ್ ಮಾಡ್ಕೊಳ್ಳುತ್ತೆ, ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಸ್ಕ್ಯಾನ್ ಆದಮೇಲೆ ನಾವು ಇದನ್ನು ಅಡ್ರೆಸ್ ಕರೆಕ್ಟಾಗಿ ಹಾಕಿದ ಮೇಲೆ ಇದನ್ನು ನಮಗೆ 2-3 ವೀಕ್ಸ್ ಒಳಗಡೆ ಬರುತ್ತೆ. ನಾನೇನು ಅಂದ್ಕೊಂಡಿದ್ದೆ, 1 ವೀಕ್ ಒಳಗಡೆ ಬರ್ತಿರಬೇಕು. ಅಂದರೆ ಇದು ಸ್ಪೀಡ್ ಪೋಸ್ಟ್ ಅಂತಲೂ ಕೂಡ ಬರೆದಿದ್ದಾರೆ ಮೇಲೆ, ಒಳಗಡೆ ಕೂಡ ಬರ್ತಿರ್ಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ಅದು ಸ್ಪೀಡ್ ಪೋಸ್ಟ್ ಅಂತ ಹಾಕಿರ್ತಾರೆ ಮೇಲೆ. ನಿಮಗೆ ಇಲ್ಲಿ ಕಾಣಿಸ್ತಿರಬೇಕು, ಸ್ಪೀಡ್ ಪೋಸ್ಟ್ ಅಂತ ಹಾಕಿರ್ತಾರೆ. ಇದು ವೆರಿಫಿಕೇಷನ್ ಆದಮೇಲೆ ನಾವು ಏನು ಮಾಡಬೇಕು, ಅಲ್ಲಿ ಆಪ್ಷನ್ ಕೇಳುತ್ತೆ. ಏನಂತಂದರೆ 6 ಡಿಜಿಟ್ ಪಿನ್ ಅಂತ ಕೇಳುತ್ತೆ. ಪಿನ್ ಅಂತ ಹಾಕಿದ್ಮೇಲೆ ಸಬ್ಮಿಟ್ ಅಂತ ಕೇಳುತ್ತೆ. ಇದು 6 ಡಿಜಿಟ್, ಇದು 2-3 ವೀಕ್ಸ್ ಒಳಗಡೆ ಬರುತ್ತೆ. ನನಗೆ ಇದು 10 ಡೇಸ್ ಅಲ್ಲ, 10 ಡೇಸ್ ಒಳಗಡೆನೆ ಬಂದಿದೆ. ಬಟ್ ನನ್ನ ಕೈಗೆ ಸೇರಿಸ್ಬೇಕಂದ್ರೆ 21 ಡೇಸ್ ಅಂತೂ ಆಗಿದೆ. ಯಾಕಂತಂದರೆ ಇದು ಬಂದು 8 ಡೇಸ್ ಅಂದರೆ 1 ವೀಕ್ ಕೂಡ ಪೋಸ್ಟ್ ಆಫೀಸಲ್ಲೇ ಇತ್ತು. ಅದು ಇಂದು ಅಥವಾ ನಾಳೆ ರಿಟರ್ನ್ ಹೋಗೋ ಚಾನ್ಸಸ್ ಇತ್ತು. ಯಾಕಂದರೆ ನಾನು ಅಡ್ರೆಸ್ ಕರೆಕ್ಟಾಗಿ ಕೊಟ್ಟಿದ್ದೀನಿ, ಬಟ್ ಅವರು ನಮಗೆ ತಲುಪಿಸಿಲ್ಲ. ಆಮೇಲೆ ಫೋನ್ ನಂಬರ್ ಕೂಡ ನಾನು ಹಾಕಿರಲಿಲ್ಲ. ಫೋನ್ ನಂಬರ್ ಹಾಕಿದರೆ ಅದು ಫೋನ್ ಮಾಡಿ ಆದರೂ ಕೇಳ್ತಿದ್ರು ಅವರು. ನಾನು ಫೋನ್ ನಂಬರ್ ಹಾಕಿರಲಿಲ್ಲ. ಏನೋ ಗೊತ್ತಿಲ್ಲ, ಅದು ಫೋನ್ ನಂಬರ್ ಆಪ್ಷನ್ ಕೇಳುತ್ತೆ ಇಲ್ಲ ಗೊತ್ತಿಲ್ಲ. ನನಗಂತೂ ಫೋನ್ ನಂಬರ್ ಆಪ್ಷನ್ ಕೇಳಿರಲಿಲ್ಲ. ಹಾಗಾಗಿ ನಾನು ಫೋನ್ ನಂಬರ್ ಹಾಕಿರಲಿಲ್ಲ. ಫೋನ್ ನಂಬರ್ ಕೊಟ್ಟರೆ ಅದು ಕಾಂಟ್ಯಾಕ್ಟ್ ಮಾಡಿ ಆದರೂ ಕೇಳ್ತಾರೆ ಅವರು. ನಂದು ಕಾಂಟ್ಯಾಕ್ಟ್ ಮಾಡೋಕ್ಕೂ ಲೇಟ್ ಆಯಿತು. ಆಮೇಲೆ ನಾನು ಪ್ರತಿದಿನ ಅಂದರೆ 4-5 ಡೇಸ್ ಆದಮೇಲೆ
ಪ್ರತಿದಿನನೂ ಕೂಡ ಪೋಸ್ಟ್ ಆಫೀಸ್ಗೆ ಕಾಲ್ ಮಾಡಿ ಕೇಳಿದ್ದೀನಿ. ಬಟ್ ಅಲ್ಲಿ 2-3 ಜನ ಇರೋದ್ರಿಂದ ಇಲ್ಲ ಬಂದಿಲ್ಲ, ಇನ್ನೂ ಬಂದಿಲ್ಲ ಅಂತಾನೆ ಹೇಳೋರು. ಇಲ್ಲ ಯಾಕೆ ಬಂದಿಲ್ಲ ನಾನು, ಅಥವಾ ನಾನೇ ಅಡ್ರೆಸ್ ಮಿಸ್ ಆಗಿ ಕೊಟ್ಟಿದ್ದೀನೋ, ಅಥವಾ ನಂದೇ ಅಡ್ರೆಸ್ ವೆರಿಫಿಕೇಶನ್ ಆಗಿಲ್ವೋ ಅನ್ನೋದು ತುಂಬಾ ಗೊಂದಲ ಆಗಿತ್ತು. ತುಂಬಾ ನನಗೆ ಟೆನ್ಷನ್ ಆಗಿತ್ತು. ಅಂದರೆ ಬರುತ್ತೋ ಇಲ್ಲೋ, ಏನು ಡಿಲೇ ಆಗಿದೋ, ಅಥವಾ ಇಲ್ಲಿ ನನ್ನಿಂದ ಏನು ಪ್ರಾಬ್ಲಮ್ ಆಗಿದೆಯೋ, ಅಥವಾ ಅಡ್ರೆಸ್ ವೆರಿಫಿಕೇಶನ್ ಮಾಡೋದ್ರಲ್ಲಿ ನನ್ನ ಅಡ್ರೆಸ್ ಏನು ಮಿಸ್ ಆಗಿದೆಯೋ ಅಂತ ಈ ಥರ ತುಂಬಾ ಗೊಂದಲ ಆಗಿತ್ತು. ಇಲ್ಲ ಪರವಾಗಿಲ್ಲ, ಅದು 10 ಡೇಸ್ ಒಳಗಡೆನೆ ಬಂತು. ಆಮೇಲೆ 8 ಡೇಸ್ ಅಂತೂ ಪೋಸ್ಟ್ ಆಫೀಸಲ್ಲಿತ್ತು. ಹಾಗಾಗಿ ಅಂತೂ ಇಂತೂ ಆದರೂ ನನ್ನ ಕೈಗೆ ಬಂದು ಸೇರಿತು. ಇದು ನಾವು 6 ಡಿಜಿಟನ್ನು ಹಾಕೊಂಡ್ಮೇಲೆ ನಮಗೆ ಇವಾಗ ಆಪ್ಷನ್ ಕೇಳಿದಾದ್ಮೇಲೆ ನಾವು 6 ಡಿಜಿಟನ್ನು ಹಾಕಿರ್ತೀವಿ. ಹಾಕಿದಾದ್ಮೇಲೆ ವೆರಿಫಿಕೇಶನ್ ಸಬ್ಮಿಟ್ ಕೊಟ್ಟು ಸಬ್ಮಿಟ್ ಆದಮೇಲೆ ನಮಗೆ ಅಡ್ರೆಸ್ ವೆರಿಫಿಕೇಶನ್ ಅಂತ ರೆಡ್ ಮಾರ್ಕಲ್ಲಿ ಬಂದಿರುತ್ತೆ. ಅಂದರೆ ವ್ಯೂಸ್ ಡೀಟೇಲ್ಸ್ ಅಂತೇಳಿ ರೆಡ್ ಮಾರ್ಕಲ್ಲಿ ಬಂದಿರುತ್ತೆ. ನನಗೆ ಅದು ತುಂಬ ಟೆನ್ಷನ್ ಆಗುತ್ತೆ, ಯಾಕೆ ಇದು ಈ ಥರ ಬರುತ್ತೆ, ಇದು ಯಾಕೆ ಹೋಗ್ತಾ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಅದು ಅಡ್ರೆಸ್ ವೆರಿಫಿಕೇಶನ್ ನಾವು ಸಬ್ಮಿಟ್ ಇದು 6 ಡಿಜಿಟ್ ಪಿನ್ ಹಾಕಿದ್ಮೇಲೆ ಅದು ನನಗೆ ಪೂರ್ತಿಯಾಗಿ ಹೋಯಿತು. ಹೋಗಿ ಇವಾಗ ನಂದು ಇವಾಗ ಡಾಲರ್ಸ್ ಓಡ್ತಾ ಇದೆ. ಆಮೇಲೆ ಈ ಮಂತ್ ನನಗೆ ಸ್ಯಾಲ್ರಿ ಬರ್ಬೋದು. ಯಾಕಂದರೆ ಇದು ನನಗೆ ಡಿಜಿಟ್ ಇದು ಬಂತು ಅಂದರೆ ಫುಲ್ ಟೆನ್ಷನ್. ಅಂದರೆ ಇವಾಗ ನಾನು 190% ಟೆನ್ಷನ್ ಫ್ರೀಯಲ್ಲಿದ್ದೀನಿ. ಯಾಕಂದರೆ ಇದು ತುಂಬಾ ಗೊಂದಲ. ನಾನು ತುಂಬ ಯೂಟ್ಯೂಬರ್ಸ್ ಕೇಳಿದ್ದೀನಿ, ಆಮೇಲೆ ವಿಡಿಯೋಸ್ಗಳನ್ನು ಕೂಡ ನೋಡಿದ್ದೀನಿ. ಏನಂತಂದರೆ ನನಗೆ ಇನ್ನೂ ಪಿನ್ ಬಂದಿಲ್ಲ, ಪಿನ್ ಬಂದಿದ್ದು ಆಮೇಲೆ ರಿಟರ್ನ್ ಆಯಿತು, ನಾನು ಮುಂದೆ ಏನು ಮಾಡಬೇಕು, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾರಿಗೆ ಹೇಳಬೇಕು ಅಥವಾ ಈ ಥರ ಇದ್ದಾಗ ವಿಡಿಯೋಸಲ್ಲಿ ನೋಡಿದೆ ನಾನು. ಅದು 3 ಟೈಮ್ಸ್ ಅಷ್ಟೇ ಬರುತ್ತೆ. ಮಿಸ್ ಆದರೆ ನಾವು ಮತ್ತೆ ಮೇಲ್ ಹಾಕ್ತಾ ಇರಬೇಕು, ಯೂಟ್ಯೂಬ್ಗೆ ನಾವು ಮೇಲ್ ಮಾಡ್ತಾ ಇರಬೇಕು, ಹಾಗೆ ಹೀಗೆ ಅಂತ ಕೇಳಿದೆ. ಬಟ್ ನನಗೆ ಏನು ಯಾವ ಪ್ರಾಬ್ಲಮ್ ಆಗಲಿಲ್ಲ. ಕರೆಕ್ಟಾಗಿ ಬಂದು ನನಗೆ ಅಡ್ರೆಸ್ ಬಂದಿದೆ. ಬಟ್ ನನ್ನ ಕೈ ಸೇರೋದು ಸ್ವಲ್ಪ ಡಿಲೇ ಆಯಿತು. ಡಿಲೇ ಆದಮೇಲೆ ಅದು ರಿಟರ್ನ್ಸ್ ಹೋಗೋದು ಕೂಡ ಚಾನ್ಸಸ್ ಇತ್ತು. ರಿಟರ್ನ್ಸ್ ಹೋಗ್ದೇನೆ ನಾನು ತುಂಬಾ ಎಫರ್ಟ್ ಹಾಕಿ ಬಂದಿದೆ ಇಲ್ಲ ಅಂತ ಕೇಳಿ ಆಮೇಲೆ ನಮ್ಮ ತಮ್ಮಗೂ ಕೂಡ ಪೋಸ್ಟ್ ಆಫೀಸ್ಗೆ ಕರೆಸಿ ಅವರು ತಕ್ಷಣ ಅಡ್ರೆಸ್ಸಿಗೆ ಬಂದಿದೆ ಅಂದ ತಕ್ಷಣ ಅವ್ರು ನಮ್ಮ ಎಂಡ್ ಓವರ್ ಮಾಡಬೇಕು. ಬಟ್ ಇಲ್ಲಿ ಮಾಡಲಿಲ್ಲ. ಏನಕ್ಕಂತಂದರೆ ಅವ್ರಿಗೇನು ಕನ್ಫ್ಯೂಸ್ ಗೊತ್ತಿಲ್ಲ ಅಥವಾ ಹೇಗೋ ಏನೋ ಗೊತ್ತಿಲ್ಲ. ಒಬ್ಬರಿಗೆ ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು, ಇನ್ನೊಬ್ರಿಗೆ ಕೇಳಿದ್ರೆ ಬಂದಿಲ್ಲ, ಇನ್ನೊಬ್ರಿಗೆ ಕೇಳಿದ್ರೆ ಬಂದಿದೆ ಬಟ್ 8 ಡೇಸ್ ಆಯಿತು ಬಂದು, ನೀವು ಏನಕ್ಕೆ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅವ್ರು ಕೇಳಿದ್ರು. ಬಟ್ ನಾವು ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ರು ನಮ್ಮ ಮನೆಗೆ ತಲುಪಿಸೋದು ಅವ್ರದ್ದು ಜವಾಬ್ದಾರಿ ಇರುತ್ತೆ. ಹಾಗಾಗಿ ಅವರು ನಮಗೆ ತಲುಪಿಸಿಲ್ಲ. ಹಾಗಾಗಿ ನಾವೇ ಕೂಡ 2-3 ಟೈಮ್ಸ್ ಹೋಗಿ ಪ್ರತಿದಿನನೂ ಕೂಡ ಕೇಳಿ ಆಮೇಲೆ ಬಂದಿದೆ 8 ಡೇಸ್ ಆಯಿತು, ನಾವು ಇವತ್ತು ರಿಟರ್ನ್ ಕಳಿಸ್ಬೇಕಾಗಿತ್ತು ಅಂತ ಹೇಳಿದರು. ಅದು ರಿಟರ್ನ್ ಹೋಗಿದ್ರೆ ತುಂಬಾ ಕಷ್ಟ ಆಯ್ತು ನನಗೆ. ಯಾಕಂತಂದರೆ ಮತ್ತೆ ನಾನು ಮೇಲ್ ಮಾಡೋದು ಹೇಗೆ, ಮತ್ತೆ ಮೇಲ್ ಮಾಡಿಕೊಂಡು ಅದು ಕಳಿಸ್ಕೊಳ್ಳೋದು ತಗೊಳ್ಳೋದು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನನಗೆ. ತುಂಬ ಈಸಿಯಾಗಿ ನಾನು ಆ್ಯಡ್ಸೆನ್ಸ್ ಪಿನ್ ಬಂತು. ನಾ ಮಾಡಿರುವ ಪ್ರಾಬ್ಲಮ್ಸನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ಪ್ರಾಬ್ಲಮ್ ಮಾಡಿಲ್ಲ ನನಗೆ, ಅಂದರೆ ನನಗೆ ಆಗಿರುವಂಥ ಪ್ರಾಬ್ಲಮ್ಸ್ ನೀವು ಬೇಡ. ಅಂದರೆ ನಾನು ಮಾಡಿಲ್ಲ ಏನಂತಂದರೆ ನಾನು ಅಡ್ರೆಸ್ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಅದು ಮಿಸ್ ಆಯಿತು ಏನೋ ಗೊತ್ತಿಲ್ಲ, ಹಾಗೆ ನಾನು ಸಬ್ಮಿಟ್ ಮಾಡಿಬಿಟ್ಟೆ. ನಾವು ಅಡ್ರೆಸ್ ವೆರಿಫಿಕೇಷನ್ ಆದಮೇಲೆ ಸಬ್ಮಿಟ್ ಕೊಟ್ಬಿಟ್ಟೆ. ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರಲಿಲ್ಲ. ಇದರಲ್ಲಿ ಕೂಡ ಅಡ್ರೆಸ್ಸಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಬಂದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬಂದರೆ ನಾನು ಅದು ಈಸಿಯಾಗಿ ಕೈ ಸೇರ್ತಿತ್ತೇನೋ. ಹಾಗಾಗಿ ನೀವು ಕಂಪಲ್ಸರಿ ನೀವು ಅಡ್ರೆಸ್ ಡೀಟೇಲ್ಸ್ ವೆರಿಫಿಕೇಶನ್ ಮಾಡುವಾಗ ಕರೆಕ್ಟಾಗಿ ಇದೆ ಇಲ್ಲೋ, ಅಥವಾ ನಿಮ್ಮದು ಸ್ಥಳ, ನೀವು ಎಲ್ಲಿ ಪ್ರೆಸೆಂಟ್ ಯಾವ ಸ್ಥಳದಲ್ಲಿ ಇರ್ತೀರಾ ಅದೇ ಸ್ಥಳದಲ್ಲಿ ನೀವು ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಡ್ತಾ ಬನ್ನಿ, ಈಸಿ ಆಗುತ್ತೆ. ಆಮೇಲೆ ನಾವು ಇರೋದು ಬೇರೆ ಕಡೆ, ಕೊಡೋದು ಪೋಸ್ಟ್ ಮಾಡೋದು ಬೇರೆ ಕಡೆ, ಹಾಗಾಗಿರಬಾರ್ದು. ವೆರಿಫಿಕೇಷನ್ ಆಗುವಾಗ ಡಿಟೇಲ್ಸ್ ಆಗಿ ಪ್ರತಿಯೊಂದೂ ಡಿಟೇಲ್ಸನ್ನು ನೋಡ್ಕೊಳ್ಳಿ. ನೀವು ಒಂದೇ ಒಂದು ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅದು ರಿಟರ್ನ್ಸ್ ಹೋಗೋ ಚಾನ್ಸ್ ಇರುತ್ತೆ, ಅಥವಾ ನಿಮ್ಗೆ ಅದು ವೆರಿಫಿಕೇಷನ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ನಮಗೆ ಪ್ಯಾನ್ ಕಾರ್ಡಲ್ಲಿ ಯಾವ ಥರ ಡೀಟೇಲ್ಸ್ ಇರುತ್ತೆ ಅದೇ ಥರನೇ ನಾವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಅಂದರೆ ಯಾವ ಥರ ನಮ್ಮದು ಒಂದು ಏನೋ ಒಂದು ಇವಾಗ ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂತಂದರೆ ನಮ್ಮದು ಕಮಲ ಅಂತ ಈ ಹೆಸರು ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ. ನಂದು ಕಮಲ ಅಲ್ಲ, ಕಮಲ ಅಂತಂದರೆ KAMAL ಅಂತ ಒಮ್ಮೆ ಇರುತ್ತೆ, KALEMALA ಅಂತ ಬರುತ್ತೆ. ಒಮ್ಮೆ LE ಹಾಕಿರ್ತೀರ, ಒಮ್ಮೆ L ಹಾಕಿರ್ತೀರ. ಇದು ಕಮಲ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ವೆರಿಫಿಕೇಷನ್ ತೊಗೊಳ್ಳೋದಿಲ್ಲ. ಕರೆಕ್ಟಾಗಿ ಡೀಟೇಲ್ಸ್ ನೀವು ಪ್ಯಾನ್ ಕಾರ್ಡಲ್ಲಿ ಯಾವ ಥರ ಡೀಟೇಲ್ಸನ್ನು ಕರೆಕ್ಟಾಗಿ ಹಾಕಿರ್ತೀರ ಅದೇ ಥರ ಕರೆಕ್ಟಾಗಿ ನೀವು ಅಡ್ರೆಸ್ ವೆರಿಫಿಕೇಷನಲ್ಲಿ ಹಾಕಿದರೆ ಮಾತ್ರ ತೊಗೊಳುತ್ತೆ. ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಇದು
ಪಿನ್ನನ್ನು ರಿಟರ್ನ್ ಹೋಗುತ್ತೆ. ಆಮೇಲೆ ನೀವು ಇದು ಪಡ್ಕೊಳ್ಬೇಕಾದ್ರೆ ತೊಗೊಳ್ಬೇಕಾದ್ರೂ ತುಂಬಾ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಇದು ಮಾಡಿಕೊಳ್ಳುವಾಗ ನಾವು ತುಂಬಾ ಜಾಗ್ರ ಆಗಿರಬೇಕು, ಅಲರ್ಟ್ ಆಗಿರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಇದ್ದಾಗ ಮಾತ್ರ ಇದು ನಾವು ಸರಿಯಾಗಿ ಇದು ನಮ್ಮ ಹ್ಯಾಂಡ್ ಓವರ್ ಬರೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಕೂಡ ಈ ಥರ ನಿಮ್ಮದು ಮಾನಿಟೈಸೇಷನ್ ಆದಮೇಲೆ $10 ಆದಮೇಲೆ ಇದನ್ನು ನೀವು ಅಪ್ಲೈ ಮಾಡುವಾಗ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಂತರ ಆಗಿರುವಂಥ ಪ್ರಾಬ್ಲಮ್ ನಿಮಗೆ ಬೇಡ. ಕಾಂಟ್ಯಾಕ್ಟ್ ನಂಬರ್ ನನಗೆ ಈ ಆಪ್ಷನ್ ಇತ್ತೋ ಇಲ್ಲ ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಟಕ ಅಂದರೆ ಎಲ್ಲ ಡೀಟೇಲ್ಸ್ ಪ್ಯಾನ್ ಕಾರ್ಡ್ ಥರನೇ ಡೀಟೇಲ್ಸ್ ಇದೆಯಲ್ಲ, ಪ್ಯಾನ್ ಕಾರ್ಡ್ ಥರನೇ ಅಡ್ರೆಸ್ ಹೋಗಿದೆಯಲ್ಲ ಅಂತೇಳಿ ನಾನು ಟಕ ಅಂತೂ ಮಾಡಿ ಅಡ್ರೆಸ್ಸನ್ನು ಹಾಕಿದಾಗ ಈ ಥರ ನನಗೆ ಆಗಿರುವಂತಹ ಪ್ರಾಬ್ಲಮ್. ನೀವು ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಕೈ ಸೇರ್ಬೇಕಂದ್ರೆ ತುಂಬಾ ಎಫರ್ಟ್ ಹಾಕಿರ್ತೀವ. ಇದನ್ನು ನಾವು ಉಳಿಸ್ಕೊಳ್ಬೇಕು. ನಿಮ್ಮ ಆಶೀರ್ವಾದ ನಮಗೆ ಬೇಕು, ಸಪೋರ್ಟ್ ಬೇಕು, ವ್ಯೂಸ್ ಬೇಕು, ಲೈಕ್ಸ್ ಬೇಕು, ಕಮೆಂಟ್ಸ್ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು. ಪ್ರತಿಯೊಂದನ್ನು ಕೂಡ ನಮಗೆ ಬೇಕಂತಂದರೆ ಅದು ನೀವು ನಮ್ಮ ಜೊತೆ ಇದ್ದಾಗ ಮಾತ್ರ. ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು. ಇದನ್ನು ಪಡಕ್ಕೆ ನಾನು ಕಷ್ಟಪಟ್ಟಿದ್ದೀನಿ, ಬಟ್ ಇದನ್ನು ಕೊಡಬೇಕು ಅಂತಂದರೆ ನೀವು ಕಾರಣ. ಯಾಕಂದರೆ ನಾನು ವ್ಯೂಸ್ ಡಾಲರ್ಸ್ ಓಡಬೇಕಂದ್ರೆ ನೀವೇ ಕಾರಣ. ಇದನ್ನು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇದು ಅಷ್ಟೊಂದು ಸುಲಭವಾಗಿ ಬರೋದು ಲೆಟ್ರ್ ಅಲ್ಲ, ಇದು ಪಿನ್ ಅಲ್ಲ, ಅಷ್ಟೊಂದು ಸುಲಭವಾಗಿ ನಮ್ಮ ಕೈ ಸೇರೋಕ್ಕೆ. ಆಮೇಲೆ ನಾನು ಬೇರೆ ಒಂದು ವಿಷಯ ಹೇಳ್ಬೇಕಾದ್ರೆ ಅದು ಬೇರೆ ಇನ್ನೊಂದು ವಿಡಿಯೋಸದಲ್ಲಿ ಹೇಳ್ತೀನಿ ನಿಮಗೆ. ಏನಂತಂದರೆ ನಮ್ದು ಹಳೆ ಐ ಡಿ ಇದ್ದಾಗ ಅಥವಾ ನಮ್ಮದು ಬೇರೆ ಐ ಡಿಗಳಿಂದ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡುವಾಗ ಈ ಥರ ಬೇರೆ ಪ್ರಾಬ್ಲಮ್ಸ್ ಆಗ್ತಿತ್ತು ಅಂತ ತುಂಬಾ ತಲೆ ಕೆಡಿಸ್ಬಿಟ್ಟಿದ್ರು ನನಗೆ. ಮತ್ತು ಅವರು ಕೇಳಿದ್ರೆ ದೊಡ್ಡ ಯೂಟ್ಯೂಬರ್ಸೇ. ನಾನು ಅವರಿಗೆ ಕೇಳಿದಾಗ ಅಷ್ಟೊಂದು ನನಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇವಾಗ ನಾನು ಸಂಪೂರ್ಣವಾಗಿ ಈ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿದ್ದೀನಿ. ಇಷ್ಟೊಂದು ಐಡಿಯಾಸ್ ಇರಲಿಲ್ಲ. ನಾನು ಅವರು ಲೈವ್ ಬಂದಾಗ ಅಥವಾ ನಾನು ಲೈವ್ ಹೋದಾಗ ಈ ಥರ ಪ್ರಾಬ್ಲಮ್ಸ್ ಆದರೆ ಏನು ಮಾಡಬೇಕು ಅಂತಂದರೆ ತುಂಬಾ ತಲೆ ಕೆಡಿಸ್ಬಿಟ್ಟಿದ್ರು ನನಗೆ. ಆ ಥರ ಗೊಂದಲ ಮಾಡಿ ಏನೋ ನಾನು ಈ ಪಿನ್ನು ತೊಗೊಳ್ಳೋದಿಲ್ಲ, ನಂದು ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ, ಆಮೇಲೆ ನಿಮಗೆ ಡಾಲರ್ಸ್ ಬರಲ್ಲ, ಪೇಮೆಂಟ್ಸ್ ಬರಲ್ಲ, ಏನು ಓಡಲ್ಲ ಅನ್ನೋ ಥರ ನನ್ನ ತಲೆಯಲ್ಲಿ ಹುಳ ಬಿಟ್ಟಿದ್ರು. ಇವಾಗ ಎಲ್ಲನ ಕ್ಲಿಯರ್ ಮಾಡಿಕೊಂಡು ನಾನೇ ಅಂದರೆ ನನ್ನ ಬೇರೆ ಇವಾಗ ಒಬ್ಬರು ಈಗ ಹೇಳಿದಾರಂದರೆ ಇನ್ನೊಬ್ಬರು ಯೂಟ್ಯೂಬರನ್ನು ನಾವು ಫಾಲೋ ಮಾಡಿಕೊಂಡು ಇನ್ನೊಬ್ಬರನ್ನ ವಿಡಿಯೋಸ್ಗಳನ್ನು ನೋಡಿಕೊಂಡು ನಾವು ತಿಳ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಇದು ನನಗಂತೂ ತುಂಬಾ ಈಸಿ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ಬೇರೆಯವರು ಕೇಳಿ ಮಾಡೋಕ್ಕಿಂತ ಅವ್ರವ್ರ ಗೊಂದಲಗಳನ್ನು ಮಾಡ್ಕೊಳ್ಳೋಕ್ಕಿಂತ ನಾವು ಸ್ವಂತದಾಗಿ ನಾವೇ ಮಾಡಬೇಕು. ನಾವೇ ಅಂದರೆ ಅದು ಏನು ತಪ್ಪು ಆಗುತ್ತೆ, ಏನು ಇದು ಆಗುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವು ಬೇರೆಯವರನ್ನ ಮೇಲೆ ಡಿಪೆಂಡ್ ಆಗಿ ಅಥವಾ ಬೇರೆಯವರಿಗೆ ವಿಡಿಯೋಸ್ ಅವ್ರ ಕಮೆಂಟ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ತುಂಬಾ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಒಬ್ರು ಹೇಳಿರ್ತಾರೆ ಅಂದರೆ ಅವ್ರವ್ರ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಹೇಳಿರ್ತಾರೆ, ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಗೊಂದಲಗಳನ್ನು ಕ್ರಿಯೇಟ್ ಆಗಿಬಿಡುತ್ತೆ. ಗೊಂದಲ ಅಂತಂದರೆ ನಾವು ಯಾವ ಥರ ಮಾಡಬೇಕು, ನಮ್ಮದೊಂದು ರೊಟೇಷನಲ್ಲಿ ನಾವು ಹೋಗ್ತಿದ್ರೆ ಅವ್ರು ಒಂದು ಸಿಕ್ಕಾಪಟ್ಟೆ ಗೊಂದಲದಲ್ಲಿ ಹೇಳಿಬಿಟ್ಟಿರ್ತಾರೆ. ಹಾಗಾಗಿ ನಾವು ಯಾವ ಥರ ಮಾಡಿರ್ತೀವೋ ಅದೇ ಥರ ನಾವೇ ಮಾಡಿದ್ರೆ ಈ ಥರ ಅಂದರೆ ಎಫರ್ಟ್ ನಮ್ಮದು, ವ್ಯೂಸ್ ನಿಮ್ಮದು, ಲೈಕ್ ನಿಮ್ಮದು, ಆಶೀರ್ವಾದ ನಿಮ್ಮದು, ಆಮೇಲೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ ಎಲ್ಲ ನೀವು ಕೊಡೋದ್ರಿಂದ ಇಷ್ಟೆಲ್ಲ ಬರುತ್ತೆ ನಮಗೆ. ನಾವು ಮಾಡ್ತಿರ್ತೀವಿ, ಎಫರ್ಟ್ ಹಾಕ್ತಿರ್ತೀವಿ, ವಿಡಿಯೋಸ್ಗಳನ್ನು ಮಾಡ್ತಿರ್ತೀವಿ, ಬಟ್ ವ್ಯೂಸೇ ಓಡ್ತಿರಲಿಲ್ಲ ಅಂತಂದರೆ ತುಂಬಾ ಕಷ್ಟ ಅಲ್ಲ. ಹಾಗಾಗಿ ಇದು AdSense ಪಿನ್ ಅಂತೂ ಕೈಗೆ ಬಂತು, ಸೇರಿತು. ಇನ್ನು ಮುಂದೆ ಜನ ಕಾಂಚನ ಅನ್ನೋಂಗೆ ನಮ್ಮದು ಎಫರ್ಟ್ ತುಂಬಾ ಇರುತ್ತೆ. ಎಫರ್ಟ್ ಹಾಕ್ತೀನಿ, ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಕೂಡ ನನಗೆ ಹೀಗೆ ಇರಲಿ. ಆಮೇಲೆ ನಾನು ಮಾಡಿರುವ ತಪ್ಪನ್ನು ಗೂಗಲ್ AdSense ಪಿನ್ ಬರುವಾಗ ಮಾಡಿರುವ ತಪ್ಪನ್ನು ನೀವು ಗಡಿಬಿಡಿಯಾಗಿ ಮಾಡಿಕೊಂಡು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬಾ ಕಷ್ಟ ಅನಿಸುತ್ತೆ. ಇದು ಮಾಡೋದೇನೋ ಸುಲಭ, ವಿಡಿಯೋಸ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ಹಾಗೆ ಹೀಗೆ. ಬಟ್ ಯೂಟ್ಯೂಬ್ ಆಪ್ಷನ್ ಏನೇನು ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅನ್ನೋದು ಇರೋದೇ ಅಲ್ಲ, ಅದು ತುಂಬಾ ಕಷ್ಟ ಆಗುತ್ತೆ. ಒಬ್ಬರು ಈಗ ಸದ್ಯಕ್ಕೆ ನಮ್ಮಲ್ಲಿನೇ ಅಂತ ಅಂದ್ಕೊಳ್ಳಿ, ಬೇರೆಯವರಲ್ಲಿ ಅಂದ್ಕೊಳ್ಳಿ, ಬಟ್ ತಿಳಿಲಿಲ್ಲ ಅಂತಂದ್ರು ಬೇರೆಯವ್ರ ಕಡೆ ಹೋಗಿ ಕೇಳಿರ್ತೀವಿ ಅಥವಾ ಬೇರೆಯವ್ರು ಬಂದು ನಮಗೆ ಕೇಳಿರ್ತಾರೆ. ಆ ಟೈಮಲ್ಲಿ ನಾವು ಮಿಸ್ಗೈಡ್ ಮಾಡಿದೆ ಕರೆಕ್ಟಾಗಿ ಹೇಳಿದ್ರೆ ಅವರಿಗೆ ಕೂಡ ಅರ್ಥ ಆಗುತ್ತೆ, ಅವ್ರು ಇನ್ನೊಬ್ಬರಿಗೆ ಹೇಳೋಕ್ಕೆ ಕೂಡ ಸುಲಭ ಆಗುತ್ತೆ. ಯಾಕಂದರೆ ಯಾವ ರೀತಿ ಮಾಡಿದ್ವಿ, ಯಾವ ರೀತಿ ಇಲ್ಲ ಅನ್ನೋತನ ನಾವು ಬೇರೆಯವ್ರಿಗೆ ಹೇಳಿದ್ರು ಅವರಿಗೆ ಅನುಕೂಲ ಆಗುತ್ತೆ, ಇದು ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ನಾವು ತಿಳ್ಕೊಂಡಂಗೂ ಆಗುತ್ತೆ. ಬೇರೆಯವ್ರದ್ದು ನಾವು ಮಾಡಿದ್ರೆ ನಮ್ಗೆ ಇನ್ನಿಷ್ಟು ಅದ್ರ ಬಗ್ಗೆ ಮಾಹಿತಿ ಅರ್ಥ ಆಗುತ್ತೆ, ಅದ್ರ ಬಗ್ಗೆ ಇನ್ನಿಷ್ಟು ನಾವು ತಿಳ್ಕೊತಿದ್ದೀವಿ ಅಂತಲೂ ಕೂಡ ಆಗುತ್ತೆ. ಹಾಗಾಗಿ
ಇದ್ರ ಬಗ್ಗೆ ನಾವು ತುಂಬಾ ಜಾಗೃತ ಆಗಬೇಕು. ಯಾಕಂದರೆ ಎಷ್ಟು ಜಾಗರೂಕರಾದರೂ ಕೂಡ ಯೂಟ್ಯೂಬಲ್ಲಿ ಒಂದೊಂದು ಸಲ ಮಿಸ್ ಹೊಡೆಯುತ್ತೆ. ಹಾಗಾಗಿ ಆ ಮಿಸ್ ಮಾಡ್ದೇ ನಾವು ಈ ಥರ ಎಲ್ಲನ ವರ್ಕ್ಗಳನ್ನು ಮಾಡ್ಕೊಂಡು ಹೋಗಬೇಕು, ಎಫರ್ಟನ್ನು ಹಾಕಬೇಕು. ಇನ್ನೊಂದು ಹೇಳಬೇಕಂತಂದರೆ ನಾವು ಇವಾಗ ನಮ್ಮದು ಮಾನಿಟೈಸೇಷನ್ ಆಗಬೇಕಂದ್ರೆ 4000 ವಾಚ್ ಅವರ್ 1000 ಸಬ್ಸ್ಕ್ರೈಬರ್ ಆಗಬೇಕು. ಆ ಸಬ್ಸ್ಕ್ರೈಬ್ ಆದಮೇಲೆ ಏನು ಮಾಡಬೇಕು, ಅದು ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಹಂತವನ್ನು ನಾವು ತಿಳ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ನಾವು ಈ ಮಾನಿಟೈಸೇಷನ್ ಆಗಬೇಕಂದ್ರೆ ಎಷ್ಟೋ ಕಷ್ಟಪಟ್ಟಿರ್ತೀವಿ. 4000 ವಾಚ್ ಅವರ್ ಆಗಬೇಕಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. 4000 ವಾಚ್ ಅವರ್ ಆಗಬೇಕು ಅಂತಂದರೆ ನೀವು ವ್ಯೂಸ್ ನೋಡಿದಾಗ ಮಾತ್ರ ಅಷ್ಟೊಂದು ವಾಚ್ ಅವರ್ ಬರೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ವಾಚ್ ಅವರ್ ಪಡ್ಕೊಂಡು 1000 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಎಲ್ಲ ಆದಮೇಲೆ ಮಾನಿಟೈಸೇಷನ್ಗೆ ಏನು ಅಪ್ಲೈ ಮಾಡಬೇಕು, ಮಾನಿಟೈಸೇಷನ್ ಆಗಬೇಕಂದ್ರೆ ಏನೆಲ್ಲ ಅಪ್ಲೈ ಮಾಡಬೇಕು, ಹೇಗೆಲ್ಲ, ಆಮೇಲೆ ಅದು ಮಾಡಿರುವಂಥ ಎಫರ್ಟು, ಆಮೇಲೆ ನಾವು ಹಾಕಿರುವಂಥ ವಿಡಿಯೋಸ್ಗಳನ್ನು ನಿಮ್ಗೆ ಇಷ್ಟ ಆಗಬೇಕು. ನಿಮ್ಗೆ ಇಷ್ಟ ಆದಮೇಲೆ ವ್ಯೂಸ್, ಲೈಕ್ಸು, ಕಮೆಂಟ್ಸು, ಸಬ್ಸ್ಕ್ರೈಬ್ಸು ಇದು ಎಲ್ಲನೂ ಬರಬೇಕಂದ್ರೆ ಅಷ್ಟು ಸುಲಭದಲ್ಲ. ಹಾಗಾಗಿ ನೀವು ಕೂಡ ಇದನ್ನು ಈ ವಿಡಿಯೋನ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋನ ಇಷ್ಟ ಆದರೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಇದನ್ನು ಪ್ರತಿಯೊಂದು ಯಾವುದೇ ಮಾಹಿತಿ ಆದರೂ ನಾನು ಸುಲಭವಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತೀನಿ. ಆ ಥರ ವಿಡಿಯೋಸ್ಗಳಿಗೆ ಹೊಸದಾಗಿ ಆಗಿರುವಂತಹ ಅಂದರೆ ದೊಡ್ಡ ಯೂಟ್ಯೂಬರ್ಸ್ಗಳಿಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಅದ್ರ ಬಗ್ಗೆ ಯಾವ ಥರ ಮಾಡಬೇಕು, ಏನೆಲ್ಲ ಮಾಹಿತಿ ಅಂತ ಅವರೇ ನಮಗೆ ಗೈಡ್ ಮಾಡ್ತಿರ್ತಾರೆ, ನಮಗೆ ಹೇಳ್ತಿರ್ತಾರೆ. ಅವರು ವಿಡಿಯೋಸ್ಗಳನ್ನ ನಾವೇ ಫಾಲೋ ಮಾಡ್ತಿರ್ತೀವಿ. ಹಾಗಾಗಿ ಅತಿ ಸುಲಭವಾಗಿ ಅಂದರೆ ಟೆನ್ಷನ್ ಫ್ರೀ ಇಲ್ಲದೆ ಅತಿ ಸುಲಭವಾಗಿ ಸಣ್ಣದಾಗಿ ಈಸಿಯಾಗಿ ಎಕ್ಸ್ಪ್ಲೇನ್ ಜಾಸ್ತಿ ಇರಬೇಕು. ಹೇಳೋದು ಅಂದರೆ ತಿಳಿಕೊಳ್ಳೋದು ಈಸಿಯಾಗಿರಬೇಕು. ಹಾಗಾಗಿ ಅದನ್ನು ಆ ಥರ ವಿಡಿಯೋಸ್ಗಳೇ ಪ್ರತಿಯೊಂದು ಇವಾಗ ನೀವು ಮಾನಿಟೈಸೇಷನ್ ಅಥವಾ ವಾಚ್ ಅವರ್ ಆಗಬೇಕಂದ್ರೆ, ಸಬ್ಸ್ಕ್ರೈಬ್ ಆಗಬೇಕಂದ್ರೆ, ಆಮೇಲೆ $10 ಆದಮೇಲೆ ಏನೆಲ್ಲ ಮಾಡಬೇಕು ಅನ್ನೋದು ಪ್ರತಿಯೊಂದನ್ನು ವಿಡಿಯೋಸ್ ನಿಮಗೆ ಬೇಕು ಅಂತಂದರೆ ಅತಿ ಸುಲಭವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಥರ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಹಾಕಿದ್ರೆ ಆ ಥರ ವಿಡಿಯೋಸ್ಗಳನ್ನು ಮಾಡಿ ನಿಮಗೆ ಹಾಕಿರ್ತೀನಿ. ಏನಪ್ಪ ಅಂತಂದರೆ ಇಲ್ಲ ಅತಿ ಬೇರೆ ಅಂದರೆ ನನಗೂ ಸ್ವಲ್ಪ ನೋಡಿರುವಂತಹ ವಿಡಿಯೋಸ್ಗಳು ತುಂಬಾ ಒಂದೆಲ್ಲ ಆಗಿದೆ. ಏನಂತಂದರೆ ಒಂದು ಅಂಡರ್ಸ್ಟ್ಯಾಂಡ್ ಆಗ್ತಿದ್ದಿಲ್ಲ, ಒಂದು ಅವ್ರು ಹೇಳಿರೋದಕ್ಕೂ ನಾವು ಮಾಡಿರೋದಕ್ಕೂ ಅಥವಾ ಅಲ್ಲಿ ಆಪ್ಷನ್ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತಿತ್ತು. ಇಲ್ಲ ನಿಮಗೆ ಆ ಥರ ವಿಡಿಯೋಸ್ಗಳನ್ನು ಬೇಕಿದ್ರೆ ಅಥವಾ ಹೊಸದಾಗಿ ಯಾರಾದರೂ ವಿಡಿಯೋಸ್ಗಳನ್ನು ಈಗ ಇನ್ನು ಮುಂದೆ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕಂತಂದರೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ಕೋತೀನಿ, ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ಅತಿ ಸುಲಭವಾಗಿ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿನ ನೀವು ಆಪ್ಷನ್ ಮೇಲೆ ಹೋದರೆ ನಿಮಗೆ ತುಂಬಾ ಸುಲಭವಾಗುತ್ತೆ. ಹಾಗಾಗಿ ನಿಮ್ಗೆ ಆ ಥರ ಬೇಕು ಅಂತ ಏನಾದರೂ ವಿಡಿಯೋಸ್ಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ನಿಮಗೆ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ, ಅರ್ಥ ಆಗೋ ರೀತಿ ಹೇಳ್ತೀನಿ. ನಂತರ ಇದು ಅಂತೂ ತುಂಬಾ ಖುಷಿ ತಂದುಕೊಟ್ಟಂಥ ವಿಷಯ ನನಗೆ. ನಿಮ್ಮ ಪ್ರೀತಿಯಿಂದ ನಾನು ಇವತ್ತು ನನ್ನ ಕೈಯಲ್ಲಿ ಇಟ್ಕೊಂಡಿರೋಂಥದ್ದು ಇದು ಏನಿಲ್ಲ, ಇದರಲ್ಲಿ 6 ಡಿಜಿಟ್ ನಂಬರ್ ಇರುತ್ತೆ. ಆ ಡಿಜಿಟನ್ನು ಈ ಥರ ನಿಮಗೆ ಫುಲ್ ಓಪನ್ ಮಾಡಿ ಹೇಳಬೇಕಾದ್ರೆ ಈ ಥರ ಕಾರ್ಬನ್ ಸೀಟ್ ಬಂದಿರುತ್ತೆ, ಒಳಗಡೆ 6 ಡಿಜಿಟ್ ನಂಬರ್ಸ್ ಇರುತ್ತೆ. ಆ ವೆರಿಫಿಕೇಷನ್ನಲ್ಲಿ ಇದು ಪಿನ್ ಅಂತ ಕೇಳುತ್ತೆ. ಆ ಪಿನ್ ಅನ್ನು ಹಾಕಿ ನಾವು ಸಬ್ಮಿಟ್ ಮಾಡಿಬಿಟ್ರೆ ನಮ್ಮದು ಯೂಟ್ಯೂಬಲ್ಲಿ 90% ಕೆಲಸ ಮುಗೀತು ಅಂತ ಅರ್ಥ. ಇದು ಆದಮೇಲೆ ನಾವು ಇವಾಗ ಅಕೌಂಟ್ ಡೀಟೇಲ್ಸನ್ನು ಹಾಕಬೇಕು. ನಿಮಗೆ ಹೇಳಬೇಕು ಅಂತಂದರೆ ಇದು ಮೊದಲೇ ನಮಗೆ ಆಪ್ಷನ್ ಬರೋದಿಲ್ಲ, ಅಕೌಂಟ್ ಡೀಟೇಲ್ಸ್ ಒಮ್ಮೆ ನಾವು ಕೊಡ್ತೀವಿ ಅಂತಂದರೆ ಬರೋದಿಲ್ಲ. ಇದು ಬಂದಾದಮೇಲೆ ನಾವು ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕು. ಅಕೌಂಟ್ ಡೀಟೇಲ್ಸನ್ನು ಇಷ್ಟು ಮಾಡಿದರೆ ಫುಲ್ ಕ್ಲಿಯರ್ 100ಕ್ಕೆ 100% ಫುಲ್ ಬಂದುಬಿಡುತ್ತೆ ಇದು. ಹಾಗಾಗಿ ನಾವು ಇದು ಮಾಡಿದಾದಮೇಲೆ $100 ಕಂಪ್ಲೀಟ್ ಆದಮೇಲೆ ಆವಾಗ ನಮ್ಮ ಸ್ಯಾಲ್ರಿನ
ಬಂದುಬಿಡುತ್ತೆ, ನಮ್ಮ ಕೈ ಸೇರುತ್ತೆ. ನಮ್ಮ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟಿರ್ತೀವಲ್ಲ, ಅಕೌಂಟ್ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ ಅದು ಕೂಡ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆನೇ ನಾವು ಎಚ್ಚರದಿಂದ ಇರಬೇಕು. ನಾವೇ ಕರೆಕ್ಟಾಗಿ ಹಾಕಿದ್ದೀವಿ ಅಂದರೆ ಪ್ರತಿಯೊಂದೂ ಸರಿಯೇ ಹೋಗುತ್ತೆ. ಹಾಗಾಗಿ ಈ ವಿಡಿಯೋನ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಈ ಚಾನಲ್ ವಿಡಿಯೋಸ್ಗಳ ಬಗ್ಗೆ ನಿಮಗೆ ಏನಾದರೂ ಬೇಕು, ಅದರಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ, ಜೈ ಶ್ರೀರಾಮ್.